ಬ್ರೇಕಪ್ ಆಗಿ ಅದು ಎಲ್ರಿಗೂ ಒಂದ್ ಟೈಮ್ ಬಂದೇ ಬರುತ್ತೆ ಅನ್ನೋದಕ್ಕೆ ಓ ಕಾಪ್ಸ್ ಗುರು ಸುಮ್ನೆ ಸಿಗಲ್ಲ ಈಸಿಯಾಗೆ. ಇದೇ ಎಕ್ಸಾಂಪಲ್. ಒಬೆ ಟ್ರಾಫಿಕ್ ರೂಲ್ಸ್ ಡೆವಿಲ್. ಇವಾಗೆಲ್ಲ ಕೆಸಿಯೋ ಆಗ್ತಾರಲ್ಲ ಈ ತರ. ಆಮೇಲೆ ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳಿವಂತೆ. ಇವಾಗ ಕಂಟೆಂಟ್ 2026 ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಏನ್ ಸಮಾಚಾರ, ಎಲ್ರು ಆರಾಮ? 2026 ಹೆಂಗಿದೆ ಎಲ್ರಿಗೂ? ನೀವೇನೇನ್ ರೆಸಲ್ಯೂಷನ್ ಅಂತ ಅನ್ಕೊಂಡಿದಿರೋ ಈ ಇಯರ್ ಅದು ಕಂಪ್ಲೀಟ್ ಆಗ್ಲಿ. ಇವತ್ತಿನ ಸೀನ್ ಏನ್ ಗೊತ್ತಾ, HMT ಹೋಗ್ಬಿಟ್ಟು ಒಂದು ವಾಚ್ ನೋಡೋದು. ನಮ್ ಚಂದ್ರು ಅವಾಗ ಇಲ್ಲೇ HMT ಕೆಲಸ ಮಾಡ್ತಾ ಇದ್ದಿದ್ದು. ನನ್ಗೆ ಅವಾಗೆಲ್ಲ ಅವ್ರ ಕೈಯಲ್ಲಿ HMT ವಾಚ್ ನೋಡಿದಾಗ ನನ್ಗೂ ಹಾಕ್ಬೇಕು ಅನ್ನೋ ಆಸೆ ಬರೋದು. ಅದೆಲ್ಲ ಲೆಜೆಂಡರಿ ವಾಚ್. ಇವಾಗೆಲ್ಲ ಕೆಸಿಯೋ ಆಗ್ತಾರಲ್ಲ ಈ ತರ, ಅವಾಗ HMT. ಅಂಡ್ ಇನ್ನೊಂದೇನ್ ಗೊತ್ತಾ, ಎಲ್ರಿಗೂ ಒಂದ್ ಟೈಮ್ ಬಂದೇ ಬರುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಜಂಜಿಗಳಿಗೆಲ್ಲ ಪ್ರೈಡ್ ತರ HMT ವಾಚ್ ಹಾಕೋದು. ಡಿಸೆಂಬರ್ ಅಂತೂ ಡಿಸಾಸ್ಟರ್ ಆಗಿತ್ತು. ಜಾನ್ ಓಕೆ ನಡೀತಾ ಇದೆ, ಚೆನ್ನಾಗಿದೆ ನಡೀತಾ ಇದೆ ಅನ್ನೋದಕ್ಕಿಂತ ನಾವು ಚೆನ್ನಾಗಿರ್ಬೇಕು. ಇದೇ ಅಂಡರ್ ಪಾಸ್ ಅಲ್ಲಿ ಇಲ್ಲಿಗಲ್ ಶೂಟಿಂಗ್ ನಡೆದಿದ್ದು ಗೊತ್ತೇ. ದ ಡೆವಿಲ್ ಬೋಲೋ. ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರೋರಿಗೆ 2026 ಅಲ್ಲಿ ರೆಸಲ್ಯೂಷನ್ ಜೊತೆ ಇದೊಂದು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನ ನೀವು ಡಾಕ್ಯುಮೆಂಟ್ ಮಾಡ್ಕೊಳ್ಳೋದು ಏನಿಲ್ಲ. ಹೋಗಿದ ಕಡೆ ಪ್ರಪಂಚನ ನೋಡೋ ರೀತಿನ ರೆಕಾರ್ಡ್ ಮಾಡಿ, ನಿಮ್ಮ ಲೈಫ್ ಸ್ಟೈಲ್ನ ರೆಕಾರ್ಡ್ ಮಾಡಿ, ನೀವು ಹೆಂಗೆ ಬಂದಿದ್ದು ರೆಕಾರ್ಡ್ ಮಾಡಿ, ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಡಂಪ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅದು. ನಿಮ್ಗೆ ಅನ್ಸ್ಬೋದು ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಬಟ್ ನಾನು ಹೇಳ್ತೀನಿ ಎಸ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಮುಂದಕ್ಕೆ. ಅದು ಇವಾಗ ಕಂಟೆಂಟ್ ನಿಮ್ಮ ಲೈಫ್ನ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ. ನಮ್ಮ ಆನ್ಸಿಸ್ಟರ್ಸ್ಗೆಲ್ಲ ಇರಲಿಲ್ಲ ಈ ಥರ ಆಪ್ಷನ್ಸ್, ಬಟ್ ಅದಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರೋದು ಅವಾಗ ಇನ್ನೂ ಹಂಗೆ. ಸೊ ಇವಾಗ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನಾದರೂ ಒಂದು ಲವ್ ಆಗಿ ಆ ಲವ್ನು ಡಾಕ್ಯುಮೆಂಟ್ ಮಾಡಿ, ಅನ್ಫಾರ್ಚುನೇಟ್ಲಿ ಒಂದು ಬ್ರೇಕಪ್ ಆಗಿ ಒಂದು ಮದುವೆ ಆದ್ಮೇಲೆ ಒಂದು ಒಳ್ಳೆ ಲೈಫ್ ನೋಡಿ, ನೋಡಾದ್ಮೇಲೆ ನಿಮ್ದೇ ಅಂತ ಫ್ಯಾಮಿಲಿ ಆಗಿ, ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಬಿ ಅ ಗುಡ್ ಸಿಟಿಸನ್, ಒಬೆ ಟ್ರಾಫಿಕ್ ರೂಲ್ಸ್. ಯಾರನ್ನೋ ಮೆಚ್ಚಿಸ್ಬೇಕು ಅಂತ ಆಗ್ಲಿ, ನನ್ಗೆ ವ್ಯೂಸ್ ಬರಬೇಕು ಅಂತ ಆಗ್ಲಿ, ಮತ್ತೊಂದಕ್ಕೆಲ್ಲ ವಿಡಿಯೋ ಮಾಡೋದು ಅಥವಾ ಡಾಕ್ಯುಮೆಂಟ್ ಮಾಡೋದು. ಮುಂದೊಂದ್ ದಿನ ನೀವು ಅದನ್ನ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅದು ಖುಷಿ ಆಗ್ಬೇಕು. ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಗನ್ ಫುಲ್ ಒಳಗ್ ಬಿಟ್ರೆ ಗೊತ್ತಾಗಲ್ಲ, ಲಾಕ್ ಆಗಲ್ಲ, ಪೆಟ್ರೋಲ್ ಈಚೆ ಬಂದ್ಬಿಡುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಥ್ಯಾಂಕ್ ಯು ದಾದಾ. ಇಲ್ಲಿ ರೈಟ್ ಹೊಡೆದು ಹಿಂಗೆ ಸ್ಟ್ರೇಟ್ ಬಂದು ಈ ಎಪ್ಪತ್ತಿ ಇಲ್ಲಿ ಲೆಫ್ಟ್ ಹೊಡೆದ್ರೆ ಅದೇ ಮನೆ. ಇದೆ ಫ್ಯೂಚರಲ್ಲಿ ನಾನು ಇರುವಂಥ ಆಸ್ಥಾನ. ಈ ವರ್ಷದಿಂದ ಈ ಮನೆನ ತುಂಬಿಸ್ತೀನಿ. ಇಲ್ಲೇ ಮೇಲ್ಗಡೆ ಸ್ಟುಡಿಯೋ ಮಾಡ್ಬೇಕು ಅನ್ಕೊಂಡಿರೋದು, ಅದನ್ನು ನೋಡ್ಕೊಂಡ್ ಬಂದ್ಬಿಡೋಣ. ಸದ್ಯಕ್ಕೆ ಇದು ಸ್ಟೋರ್ ರೂಮ್ ಆಗಿದೆ. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿ, ಒಂದು ಸೆಟಪ್ ಮಾಡಿ, ಒಂದು ಟೇಬಲ್ಲು, ಒಂದು ಸೋಫಾ, ವರ್ಕ್ಗೆ ಬೇಕಾಗಿರೋಂಥ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಎಲ್ಲ ತಂದು ಇಲ್ಲಿ ಇಡಬೇಕು. ವರ್ಕ್ ಸ್ಪೇಸ್ ಇದೆ ನನಗೆ, ಮ್ಯೂಸಿಕ್ ಮಾಡಕ್ಕೆ, ಎಡಿಟ್ ಮಾಡಕ್ಕೆ, ಕೆಲಸಗಳು ಮಾಡ್ಕೊಳಕ್ಕೆ ಅಂತ. ಪ್ಲೇಸ್ ಹೆಂಗಿದೆ ಅಂದ್ರೆ ಇಲ್ಲಿ ವೈಬ್ ಎಷ್ಟು ಸಖತ್ತಾಗಿದೆ ಅಂದ್ರೆ ಹೆಂಗಿದೆ ಈಚೆ ಇದೀ ಕಡೆ. ಈ ವರ್ಷದಿಂದ ಇದನ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಿನ್ನ ಇಷ್ಟಪಡು, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡು. ಫಸ್ಟ್ ನಿನ್ನ ಬಗ್ಗೆ ನೀನು ತಿಳ್ಕೊ, ಆಮೇಲೆ ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳಿವಂತೆ. ಅದೇ ಈ ವರ್ಷದ ರೆಸಲ್ಯೂಷನ್ ನಿನ್ಗೆ. ಇದೇ HMT ಲೇಔಟ್. ಇಲ್ಲೆಲ್ಲ ಓಡಾಡಿದೀನಿ ಅವಾಗ. ಆದರ್ಶನ್ ಮನೆ ಇಲ್ಲೇ ಇದ್ದಿದ್ದು. ಇದೇ ಬಸ್ ಸ್ಟ್ಯಾಂಡ್. ಎಷ್ಟು ಚೆನ್ನಾಗಿದೆ ಅಲ್ಲ. ಹಂಗೆ ಅಪ್ಪ ಲೆಜೆಂಡ್ರಿ ಇದೆಲ್ಲ ಹಂಗೆ ಹುಡುಕ್ಬೇಕು, ಸುಮ್ಮನೆ ಸಿಗಲ್ಲ ಈಸಿಯಾಗೆ. ಇಬ್ಬರೇ ಎಷ್ಟು ಚೆನ್ನಾಗಿ ಕೂತ್ ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ಸೊ 2026 ಅಲ್ಲಿ ನಾನೊಂದು HMT ವಾಚ್ ತೊಗೋಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಒಂದಲ್ಲ 2 HMT ವಾಚ್ ತೊಗೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದು ಸಿಕ್ಕಿಲ್ಲ, ಬಟ್ ಸಿಗೋ ತನಕ ನಾನು ಅದನ್ನು ಬಿಡಲ್ಲ, ಅದನ್ನು ತಗೋತೀನಿ. HMT ವಾಚ್ಗಳು ನೀವೇ ನೋಡ್ತಾ ಇದ್ದೀರಾ, ಒಂದ್ಸಲಿ ಮ್ಯೂಸಿಯಮ್ಗೆ ಬಂದು ನೋಡಿ, ಫಿದಾ ಆಗ್ತೀರಾ. ಲೈಟಾಗಿ ಮಳೆ ಬರ್ತಾ ಇದೆ, ನಾನೆಲ್ಲೋ ಚಿಕ್ಕಮಂಗ್ಳೂರು ವಯನಾಡಲ್ಲೋ ಇದ್ದೀನಿ ಅನ್ನೋ ಫೀಲ್ಸ್ ಆಗ್ತಾ ಇದೆ. ಹೊಸ ರೋಡ್ಗಳು ಮಾಡ್ತಾರೆ, ಕಿತ್ತೋಗಿರೋ ರೋಡ್ಗಳನ್ನ ಸರಿ ಮಾಡೋ ಬದಲು. ಓ ಕಾಪ್ಸು ಗುರು. ನನ್ನ ಚಿತ್ರಸಂತೆ ವಿಡಿಯೋಲಿ ಆರ್ಟಿಸ್ಟ್ ಸುದೇಶ್ ಮಹಾನ್ ಸರ್ನ ಮಾತಾಡ್ಸಿದ್ದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಇವರು. ಎಲ್ಲದರಲ್ಲೂ ಅರ್ಥ ಹುಡ್ಕಕ್ಕೆ ಹೋಗ್ಬೇಡಿ ಅಂತ. ಮುಂದೆ ಏನಾಗಬೇಕು ಅನ್ನೋದು ಪ್ಲ್ಯಾನ್ ಮಾಡಬೇಡಿ, ಮುಂದೆ ಏನಾಗ್ಬೋದು ಅಂತ ಪ್ರಿಡಿಕ್ಟ್ ಕೂಡ ಮಾಡಬೇಡಿ. ಆರಾಮಾಗಿ ಲೈಫ್ ಎಂಜಾಯ್ ಮಾಡಿ.